ಹಾಯ್ ನಮಸ್ಕಾರ ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ ಜೂನ್ 22ರದು. ಕ್ವಶನ್ ನಂಬರ್ 1, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಇಂಡಿಕೋನೆಮಾ ಎಂದರೇನು? ಆಪ್ಷನ್ ಎ ಗೋಂಪೋನೊಮೈಡ್ ಡಯಾಟಮ್ನ ಹೊಸ ಕುಲ, ಆಪ್ಷನ್ ಬಿ ಹೊಸದಾಗಿ ಪತ್ತೆಯಾದ ಜೇಡ ಜಾತಿಗಳು, ಆಪ್ಷನ್ ಸಿ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ, ಆಪ್ಷನ್ ಡಿ ಪ್ರಾಚೀನ ನೀರಾವರಿ ತಂತ್ರ. ಸರಿಯಾದ ಉತ್ತರ ಆಪ್ಷನ್ ಎ ಗೋಂಪೋನೊಮೈಡ್ ಡಯಾಟಮ್ನ ಹೊಸ ಕುಲ. ಕ್ವಶನ್ ನಂಬರ್ 2, AI ಮೂಲಕ ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಲು ಯಾವ ಸಂಸ್ಥೆಯು ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಯೊಂದಿಗೆ MOUಗೆ ಸಹಿ ಹಾಕಿದೆ? ಆಪ್ಷನ್ ಎ IIT ಕಾನ್ಪುರ್, ಆಪ್ಷನ್ ಬಿ IIT ಡೆಲ್ಲಿ, ಆಪ್ಷನ್ ಸಿ IIM ಅಹಮದಾಬಾದ್, ಆಪ್ಷನ್ ಡಿ IIT ಬಾಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ IIT ಡೆಲ್ಲಿ. ಕ್ವಶನ್ ನಂಬರ್ 3, ಇತ್ತೀಚೆಗೆ ಯಾವ ಸಂಸ್ಥೆಯು ಟ್ರಿನಿಟಿ ಚಾಲೆಂಜ್ನ 2ನೇ ಸ್ಪರ್ಧೆಯಲ್ಲಿ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅನ್ನು ಪರಿಹರಿಸಲು ಜಂಟಿ 2ನೇ ಬಹುಮಾನವನ್ನು ಗೆದ್ದಿದೆ? ಆಪ್ಷನ್ ಎ IIT ಅಹಮದಾಬಾದ್, ಆಪ್ಷನ್ ಬಿ IIT ಕಾನ್ಪುರ್, ಆಪ್ಷನ್ ಸಿ IIT ದೆಹಲಿ, ಆಪ್ಷನ್ ಡಿ IIT ರೂರ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ IIT ಡೆಲ್ಲಿ. ಕ್ವಶನ್ ನಂಬರ್ 4, ಇತ್ತೀಚೆಗೆ ವನ್ಯಜೀವಿ ತಜ್ಞರ ತಂಡವು ಮೊದಲ ಬಾರಿಗೆ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪಟ್ಟೆಯ ಸಿಸಿಲಿಯನ್ ಇಚ್ಥಿಯೋಪಿಸ್ SPP ಇರುವಿಕೆಯನ್ನು ದಾಖಲಿಸಿದೆ? ಆಪ್ಷನ್ ಎ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಮನಸ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ರೈಮೋನಾ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಒರಾಂಗ್ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಆಪ್ಷನ್ ಎ ಕಾಂಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕ್ವಶನ್ ನಂಬರ್ 5, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮುದ್ಗಲ್ ಕೋಟೆ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ.